ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರ. ಈಗ ಬೆಳಗಾವಿ ಅಂದರೆ ನಮ್ಮೆಲ್ಲ ಬೆಳಗಾವಿ ಕುಂದಾನಗರಿ ಜನಕ್ಕೆ ಸಾರ್ವಜನಿಕರಿಗೆ ವಂಚಿಸುತ್ತಂಥ ಬೃಹತ್ ಆರ್ಥಿಕ ಹಗರಣ ಬೆಳಕಿಗೆ ಬಂದಿದೆ. ಈಗ ಆಲ್ರೆಡಿ ಶಿವಮ್ ಅಸೋಸಿಯೇಟ್ಸ್ ಕೂಡ ಅದೇ ರೀತಿ ಸಂಸ್ಥೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿತ್ತು. ಅದೇ ರೀತಿ ಮತ್ತೆ ಈಗ ಭಾಗ್ಯನಗರದಲ್ಲಿರುವಂಥ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಚೇರಿ ಮೇಲೆ ಸಹಕಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಎಸಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ನಡೆದ ಈ ಹಠಾತ್ ದಾಳಿಯಿಂದ ಕಂಗೆಟ್ಟ ಕಂಪನಿಗಳ ಆಡಳಿತ ಮಂಡಳಿ ತಕ್ಷಣವೇ ತನ್ನ ಅಧಿಕೃತ ವೆಬ್ಸೈಟ್ ಅನ್ನು ಸ್ಥಗಿತಗೊಳಿಸಿ ಪರಾರಿಯಾಗಲು ಯತ್ನಿಸಿದೆ ಅಂತ ಹೇಳಲಾಗ್ತದೆ. ಆದರೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ನಾವು ಯಾವುದೇ ರೀತಿ ಪರಾರಿ ಆಗಕ್ಕೆ ನೋಡಿಲ್ಲ, ನಾವು ಇಲ್ಲಿಯೇ ಕೆಲಸ ಮಾಡ್ಕೊಂಡಿದ್ವಿ, ನಮ್ಮಲ್ಲಿ ಯಾರು ಠೇವಣಿ ಮಾಡಿದ್ದಾರೆ, ಏನು ಡಿಪಾಸಿಟ್ ಅಂದರೆ ದುಡ್ಡು ಇಟ್ಟಿದ್ದಾರಲ್ಲ ಅವ್ರಿಗೆ ನಾವು ಈ ಮಂತಿಗೆ ದುಡ್ಡಿಟ್ರೆ ಇವ್ರಿಗೆ ಯಾವ ರೀತಿ ನಾವು ದುಡ್ಡು ಕಳಿಸ್ಬೇಕು ಅನ್ನೋದು ನಮ್ಮ ಕೆಲಸದ ವಿಚಾರಗಳಿರ್ತಾವೆ. ಹೀಗಾಗಿ ನಮ್ಮಲ್ಲಿ ದುಡ್ಡಿಟ್ಟವರು ದುಡ್ಡಿನ ಒಂದು ಆಸೆ, ಹಾಗೆ ಅಲ್ಲಿ ಪಾಪ ದುಡ್ಡಿಟ್ಟವ್ರಿಗೆ ಯಾವುದೇ ರೀತಿ ನಾವು ಮೋಸ ಮಾಡಿಲ್ಲ, ಮತ್ತು ಯಾವುದೇ ರೀತಿ ನಾವು ಸ್ಕ್ಯಾಮ್ ಮಾಡಿಲ್ಲ. ಆಮೇಲೆ ನಾವು ದುಡ್ಡಿಟ್ಟವ್ರಿಗೆ ತಿಂಗಳ ಇಂತಿಷ್ಟು ಅಸಲು ಮತ್ತು ಬಡ್ಡಿನ ಸೇರಿಸಿ ಕೊಡ್ತಾ ಬಂದಿದ್ದೀವಿ. ಬೇಕಾದ್ರೆ ಯಾರು ನಮ್ಮಲ್ಲಿ ಠೇವಣಿ ಮಾಡಿದಾರಲ್ಲ ಅವರನ್ನೆಲ್ಲ ಕೇಳಿ ಅಂತ ಹೇಳ್ತಿದ್ದಾರೆ. ಆದರೆ ಇದೊಂದು 4G ಸ್ಕೀಮ್ ಅಂತ ಸರ್ಕಾರ ಹೇಳುತ್ತೆ. ಯಾಕಂದರೆ ಆರ್ ಬಿ ಐ ಜೊತೆ ಇದು ಕನೆಕ್ಟ್ ಇಲ್ಲ. ಹೀಗಾಗಿ ಯಾವುದೇ ಸ್ಕೀಮು ಆರ್ ಬಿ ಐ ಜೊತೆ ಇರಲ್ಲಲ್ಲ, ಅವೆಲ್ಲ 4G ಸ್ಕೀಮ್. ಅಂದರೆ ಇವಾಗ ನಾವು ಜನಗಳಿಗೆ ನೀವು ಸಿಗ್ತಾ ಇರೋ ಅಮೌಂಟು ಒಳ್ಳೆಯದೇ ಆಗಿರ್ಬೋದು, ಬಟ್ ಅವ್ರು ಯಾವಾಗಾದರೂ ದುಡ್ಡು ತಗೊಂಡು ಪರಾರಿ ಆದರೆ ಆವಾಗ ನೀವು ಜನಗಳೇನು ಮಾಡ್ತೀರಾ ಅನ್ನೋದು ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ DC ಅವರ ಮಾತಾಗುತ್ತೆ. ಆದರೆ ಬೇರೆ ಜನಗಳು ಕೂಡ ಒಂದು ಆಸೆಯಿಂದ ಅಲ್ಲಿ ದುಡ್ಡಿಟ್ಟಿರ್ತಾರೆ. ನೀವು ಹೇಳೋದು ಕರೆಕ್ಟು, ಆದರೆ ನಮಗೆ ಯಾವುದೇ ರೀತಿ ಮೋಸ ಆಗಿಲ್ಲ ಅಂತ ಜನಗಳ ಮಾತು. ಆದರೆ ಆ ದುಡ್ಡು ಪಾಪ ಬಡವರು, ಶ್ರೀಮಂತರು ಇಟ್ಟಿರ್ತಾರೆ, ಬಡವರು ಇಟ್ಟಿರ್ತಾರೆ, ಎರಡೂ ಕೂಡ ಈಕ್ವಲು. ಶ್ರೀಮಂತರಿಗೆ ಕಳ್ಕೊಂಡ್ರು ಏನೋ ದುಡಿಬೇಕು ಅನ್ನೋದಿರುತ್ತೆ, ಆದರೆ ಬಡವರು ಒಂದೊಂದು ಆಸೆಗೂ ಒಂದೊಂದು ಕಣ್ಣೀರಿನ ಬೆಲೆಯೂ ಇರುತ್ತೆ. ಯಾಕಂದರೆ ಒಬ್ಬೊಬ್ಬರು ಸಂಘಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಾಗಿರ್ಬೋದು, ಅಲ್ಲಿ ಸಾಲ ತೊಗೊಂಡು ಅಲ್ಲಿ ಬಡ್ಡಿನ ಕಮ್ಮಿ ಇರುತ್ತೆ ಅಂತ ಸಾಲ ತೊಗೊಂಡು ಅಥವಾ ಅಲ್ಲಿ ಅಮೌಂಟ್ ಬರುತ್ತೆ ಡಿಪಾಸಿಟ್ ಮಾಡಿ, ಅದೇ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೋ ಅಥವಾ ಮದುವೆಗೋ ಏತಕ್ಕೋ ಆಗುತ್ತೆ, ಯಾವುದೇ ರೀತಿ ಸ್ಕ್ಯಾಮ್ ಆಗಿಲ್ಲ ಇಷ್ಟು ವರ್ಷ ಆದರೂ ಕೂಡ ಅಂತ ಪಾಪ ರೀಸೆಂಟಾಗಿ ತೆಗೆದು ಇಟ್ಟವರು ಇರ್ತಾರೆ. ಆದರೆ ಮೊದಲು ಇಟ್ಟವ್ರಿಗೆ ಎಲ್ಲ ಸಿಕ್ಕಿರುತ್ತೆ, ಆದರೆ ಪಾಪ ಅವರೆಲ್ಲ ಇಟ್ಟು ಇಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ, ನಾವು ಕೂಡ ಇಡೋಣ ಅಂತ ಈಗಷ್ಟೇ ಇಟ್ಟವರು ಇರ್ತಾರೆ. ಆಮೇಲೆ ಅಂಥವ್ರಿಗೆ ಆದಷ್ಟು ಬೇಗ ದುಡ್ಡನ್ನು ಮರಳಿಸಿ ಕೊಡಿ, ಹೇಗಾದರೂ ಮಾಡಿ ಅವ್ರು ಇಟ್ಟಂಥ ದುಡ್ಡನ್ನು ಕೊಡಿ, ಅವ್ರಿಗೆ ಹೆಲ್ಪ್ ಆಗೋಂಗೆ ಮಾಡಿ. ಆ ದುಡ್ಡು ಪ್ರತಿ ತಿಂಗಳು ಬಡ್ಡಿ ಕಟ್ಟೋರು, EMI ಕಟ್ಟೋರು ಕಷ್ಟದಲ್ಲಿ ಇರ್ತಾರೆ. ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ DC ಅವರು ಇದಕ್ಕೊಂದು ಪರಿಹಾರ ಮಾಡಲೇಬೇಕು. ಅಲ್ಲಿ ಠೇವಣಿ ಮಾಡಿರುವಂಥ ಹಣವನ್ನು ಆ ಜನಗಳಿಗೆ ಮುಟ್ಟಿಸಲೇಬೇಕು ಅಂತ ಎಲ್ಲ ಬೆಳಗಾವಿ ನಗರದ ಜನತೆ ಕೇಳಿಕೊಳ್ತಾ ಇದೆ. ಆದಷ್ಟು ಬೇಗ ಯಾವುದೋ ಒಂದು ಆಮಿಷಕ್ಕೆ ಒಡ್ಡಿ ಜನಗಳು ಒಂದು ಆಸೆ ಅಂದರೆ ಬಡತನ ಅನ್ನೋ ಒಂದು ಆಸೆನ ನಿರ್ಮೂಲನೆ ಮಾಡ್ಕೋಬೇಕಂತ, ಬಡತನಕ್ಕೆ ಒಂದಷ್ಟು ದುಡ್ಡು ಬಂದರೆ ಏನೋ ಹೆಲ್ಪ್ ಆಗುತ್ತೆ, ಮಕ್ಕಳ ಎಜುಕೇಷನ್ಗೂ ಏತಕ್ಕೂ ಹೆಲ್ಪ್ ಆಗುತ್ತೆ ಅಂತ ಇಟ್ಟಿರುವಂಥ ದುಡ್ಡು ಇರುತ್ತೆ. ತುಂಬ ಶ್ರೀಮಂತರೇನಿರಲ್ಲ, ಎಲ್ಲರೂ ಬಡವರು ಇದ್ದಾರೆ ಅಲ್ಲಿ. ಯಾಕಂದರೆ ಅಂಥವ್ರಿಗೇನೆ ಅವಶ್ಯಕತೆ ಇರೋದ್ರಿಂದ ಈ ಥರ ಹೆಚ್ಚು ಕೊಡ್ತಾರನ್ನೋ ಆಸೆಗೆ ಇಟ್ಟಿರ್ತಾರೆ. ಹೇಗಾದರೂ ಮಾಡಿ ಎಷ್ಟು ಜನಗಳು ಇಟ್ಟಿದ್ದಾರಲ್ಲ ಆ ದುಡ್ಡನ್ನು ಬೇಗ ಮರುಪಾವತಿ ಮಾಡಿ ಕೊಡಿ ಅವ್ರಿಗೆ ಅಂತ ಎಲ್ಲರ ಜನತೆ ಪಗಾರ ಕೇಳ್ಕೊತೀನಿ. ಪ್ಲೀಸ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ.